ಬಾಸ್ ನಮ್ಮ ಸೀಸನ್ 9 ಫನ್ ವಿಟಿ ಪ್ಲೀಸ್. ಬಾಸು ನೋಡಿ ಬಿಗ್ ಬಾಸ್, ಇದೆಲ್ಲ ನೋಡಿ ಎಂತ ನಾಟಕ ನಡೀತಾ ಇದೆ ಅಂತ. ಎಷ್ಟು ಉದ್ದ ಇದ್ದೀರಿ ನೀವು? 5'9". ಸಡನ್ ಆಗಿ ಶಾರ್ಟ್ ಕಾಣಿಸ್ತಾ ಇಲ್ವಾ ನಾನು? ನಮಗೆ ಯಾರು ಗೆಲ್ಲಬಹುದು ಅಂತ ಅನಿಸ್ತಾ ಇದೆ. ಯಾರು ಗೆದ್ದು ನನಗೇನು ಆಗ್ಬೇಕಾಗಿಲ್ಲ. ನೊಣಗಳ ಕ್ಷಣಗಳ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ? ಹೌದು, ಯೋಚನೆ ಮಾಡಿ ಮಾತಾಡ್ತೀರಾ? ಹೌದು. ಹಂಗಾರೆ ನಂಗೂ ಯೋಚನೆ ಮಾಡಕ್ ಕೊಡ್ತೀನಿ. ಅವಳೇ ಹೇಳಿದ್ಲು ಕಣೋ ನಿನ್ನ ಮಗ ಅಲ್ಲ ಅಂತ. ಇಲ್ಲಿ ಎಲ್ಲ ಜೋಡಿಯಾಗಿ ಓಡಾಡ್ತಾರೆ, ನನ್ಗೂ ಒಂದು ಜೋಡಿ ಬೇಕು. ಆಟ ಆಡುವಾಗ್ಲೂ ರೂಪಲ್ಲಿದ್ರು ಒಬ್ಬರನ್ನ ಮಿಸ್ ಮಾಡ್ಕೊಂಡ್ರೆ ಹೀಗ್ ಮಿಸ್ ಮಾಡ್ಕೊಬೇಕು ಅಂದ್ರೆ ಅವ್ರ ಭಾಗದ ಮೊಟ್ಟೆ ಸ್ವಾಹ, ಪ್ರೀತಿಯಲ್ಲಿ ಅವರ ಅನ್ನ ಸ್ವಾಹ, ಇಮೋಷನಲ್ 2 ತಟ್ಟೆ ಇಟ್ಟಾಗ ಯಾರು ಕೇಳೋ ಹಾಗಿಲ್ಲ ಸ್ವಾಹ. ಊಟ ಅಂದ್ರೆ ಸರ್ ಅದು ನಾನ್ ಬಿಟ್ರು ನನ್ನನ್ನ ಬಿಡಲ್ಲ ಸರ್. ಕೇಳಿಸ್ತಿದ್ಯಾ? ಏನ್ ಕೇಳಿಸಿದ್ರೇನ್ ಮಾತಾಡಂಗಿಲ್ಲ, ಹೋಗಲ್ಲ. ಹರಿವರ್ಧನ್ ಸರ್, ಪ್ರಶಾಂತ್ ಸಂಬರ್ಗಿ ಅವ್ರು ಏನೇನ್ ತಿದ್ಕೋಬೇಕು? 2 ಕಡೆನೂ ಮಾತಾಡ್ತಿರ್ತಾರೆ, ಅದನ್ನ ಒಂದ್ ಕಡೆ ಮಾತಾಡೋದು ತಿತ್ಕೋಬೇಕು. ದೀಪಿಕಾ ಅವ್ರ ತಿದ್ಕೋಬೇಕು. ದೀಪಿಕಾ ಅವರು ಒಂದ್ಸರಿ ತಿತ್ಕೆ ಬಂದಿದ್ದಾರೆ, ಇನ್ನೇನ್ ತಿತ್ತಾರೆ ಗೊತ್ತಿಲ್ಲ. ದೀಪಿಕಾ ಅವ್ರು ಏನ್ ತಿದ್ಕೋಬೇಕು ಅಂದ್ರೆ ಹೋದ್ಮೇಲೆ ವಾಪಸ್ ಬರ್ತಾ ಇರ್ತಾರೆ, ಅದ್ ಬರ್ಬಾರ್ದು, ಅದನ್ನ ತಿದ್ಕೋಬೇಕು ಅವರು. ಮೀನಾಕ್ಷಿ ಈಗ ಬೇಡ ಆಯ್ತಾ? ಡಿಂಪುಗೊಂದು ಹಾಡು ಹೇಳಿ. ಚೈನು ಕೊಡ್ತೀನಿ, ಬಾಡಿಲಿರೋ ಮನ್ಸನ್ನು ಕೊಡ್ತೀನಿ. ಒಳ್ಳೆ ವಯಸ್ಸಾಗಿದೆ ನಿಮ್ಗೆ. ನೀವೇನ್ರಿ ಮಾಡಿ ತಮಾಷೆ? ನಾನಲ್ಲ ಕರ್ದು ಅದ್ರ ನೋಯಲ್ವಾ ಅದು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಂತರ ಕಣ ನೀನು. ಬಾಡಿಲಿರೋ ಎನರ್ಜಿ ಆಚೆ ಬಂತೀನಿ. ಮಾತು ಕೇಳಿ 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 ಇಬ್ರು ಸೇರಿಸಿ ನನ್ನ ಯಜ್ಞಾನ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ರ. ಇಬ್ರು ಕಾಲೇಜ್ ಸಮಯ ಕೇಳ್ಬೇಕು. ಏನ್ ಓಡು 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 ಇದಪ್ಪ ಇವ್ರು ಹಿಡಿಯೋದ ಪ್ರಾಕ್ಟೀಸ್ ಗೊತ್ತಾಗ್ತಿಲ್ಲ. ರಾತ್ರಿ ನನ್ ಚಂದ್ರ ಯಾಕೆ ಮಿಸ್ಸಿಂಗ್ ಅಂತ ನೋಡ್ತಾ ಇದ್ದೆ. ಅಮ್ಮ ಸೇರ್ಬೇಕು. ಅಲ್ಲ ಈಗ ಬೀಗ ಹಾಕೊಂಡಿದ್ಯಾ ನಿಮ್ಗೆ ತಿಜೋರಿಗೆ? ತಿಜೋರಿನವರು ಕದ್ಬಿಟ್ಟಿದ್ದಾರೆ. ತಿಜೋರಿಗೆ ಸುರಕ್ಷಿತ ಅಂತ ಕೊಟ್ಟಿದ್ದೀರಿ, ಟೀ ಕೊಟ್ಟಿದ್ದೀರಾ ಬಿಗ್ ಬಾಸ್? ಪ್ಲೀಸ್ ಟೀ ಕೊಡಿ ನಿಮ್ ದಮ್ಮಯ್ಯ. ಒಬ್ಬರವ್ರಿಗೆ ಹುಲಿಯನ್ನು ನಂಬಿಸಿ ಚಿತ್ರ ಬಿಡಿಸಿರುವ ಅರುಣ್ ಸಾಗರ್ ಅವರಿಗೆ ಧಿಕ್ಕಾರ. ಹಾಕಿದ್ದೀರಾ ನೀವು ನಿಕಾರ? ಇನ್ನೊಂದು ಹೋಟೆಲ್ ನಲ್ಲಿ ರುಚಿಯಾಗಿರೋದು ಏನು ಬೇಯ್ತಾ ಇಲ್ಲ. ನಮ್ದು ಹೋಟೆಲ್ ಅಂತ ಕನ್ಸಿಡರ್ ಮಾಡ್ತಿದಾರೆ ಅಂತ ಗೊತ್ತಾಗಿದೆ ನಂಗೆ ಇವತ್ತು. ಎಷ್ಟೊಂದು ಪ್ರಶಾಂತ್ ಅವ್ರು ಆಲ್ರೆಡಿ ಮೈಕ್ದು 2 ಅನೌನ್ಸ್ಮೆಂಟ್ ಆಲ್ರೆಡಿ ಆಗಿರೋದ್ರಿಂದ ತಗಲಾಕಿಕೊಳ್ಳುವ ಎಲ್ಲಾ ಲಕ್ಷಣಗಳಿವೆ. ಕಳಪೆ ಒಟ್ಟು ಬೀಳುತ್ತೆ, ಬೇಡ ಅಂದ್ರೆ ಬೇಕು ಅಂತಾನೆ ಹೋಗಿ ಬೋನಿ ಬಿದ್ದವ್ರು. ಗೊಬ್ಬರ ನಮ್ ಚಿಕನ್ ಎತ್ತು ಬಿಟ್ರು. ಇವ್ರ್ಯಾರು ಇಲ್ಲಿರೋದ್ ಕದ್ದವ್ರ? ತೆಗಿಸ್ಕೊಡ್ರಿ ರಾಜಣ್ಣ. ನನ್ನ ಹತ್ರ ಇಲ್ಲಪ್ಪ, ನನಗೆ ಕಾಗೆ ಆಡ್ತಾರೆ. ಹರಿವರ್ಧನ್ ಅವರೇ, ನಿಮ್ ಶಿಷ್ಯ ಎಷ್ಟು ಕಲ್ತಿದ್ದಾರೆ ಅಡ್ಗೆ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ 1-10ರಲ್ಲಿ? ಕೊಡಕ್ಕೆ ಅಂತದೇನು ಕಲ್ತಿಲ್ಲ, ಯಾಕಂದ್ರೆ ಕತ್ತೆ ಬೆಳ್ಳಂಗ್ ಬೆಳ್ದ್ಯಾ, ಒಂದ್ ಮದ್ವೆ ಆಗೋಣ, ಮಕ್ಳು ಮಾಡ್ಕೊಳ್ಳೋಣ, ಏನು ಕೇಳ್ಬೇಡ. ನಿಮ್ಗೆ ಹುಡುಗಿ ಹೇಗಿರ್ಬೇಕು ಅಂತ ಸಿಕ್ಕರೆ ಸಾಕು. ದಿವ್ಯ ಹುಡುಗ ಗೊತ್ತಿಲ್ಲ. ಸಖತ್ತಾಗವಳೆ ಅಂದ್ರು ಸಖತ್ತಾಗ. ಯಾವ ಗಳಿಗೆ ನನಗೆ ಎತ್ಬಿಟ್ನೋ ನಿನ್ನ. ಎತ್ಬಿಟ್ಟಿದ್ಯಾ? ಹಂಗೆ ಎತ್ಬಿಡು, ಹೋಗ್ಬಿಡ್ತೀನಿ. ಅತ್ತಾಗ ಅವಳಿಗೆ ತಂಗಿ ಗಿಂಗಿ ಇದೆಲ್ಲ ವಿಚಾರಿಸತ್ತಾಗೆ. ಬಸ್ಸಲ್ಲಿ ಯಾವುದೋ ಫ್ರೆಂಡ್ ಅವಳು ತಕ್ಕ ಮಟ್ಟಗವಳೆ ಅಮೂಲ್ಯ ಅಂತ ಎಲ್ಲಾರು ಸಿಕ್ತಾಳ. ಅದ್ಯಾಕವ
ಮಿಸ್ ಮಾಡ್ದಲ್ಲೇ ಎಲ್ಲ ಓಟ್ ಹಾಕಿ ನಿಮ್ಮ ದಮ್ಮೆ ಅಂತೀವಿ, ನಿಮ್ಮ ಪೂಜೆ ಮಾಡ್ತೀವಿ. ದಯವಿಟ್ಟು ಈ ವಾರ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ನನ್ನ. ಸೇವರಾಜನವರಿಗೆ ನಮಸ್ಕಾರ. ತಲೆ ಕುಣಿಸಿ ನೋಡೋಣ, ಕ್ಯಾಪ್ಟನ್ ಕೇಳ್ಕೊತಾ ಇದ್ದಾರೆ. ಕಾಲಿಗೆ ಬೀಳ ಯಾವ್ದೇ ಕಾರಣಕ್ಕೂ ನಿಮ್ ಕೈ ಮುಟ್ಟಲ್ಲ, ಹಂಗಂತ ನಿಮ್ ಫ್ರೆಂಡ್ಶಿಪ್ ನಾವು ಕಳ್ಕೊಳಕಲ್ಲ, ನಾವು ಮಾತಾಡ್ತೀವಿ. ಹೋಟೆಲ್ ಮತ್ತೆ ತರದಿದೆ. ಹೋಟೆಲ್ ಇದೇ ತರ ದೋಸೆ ಹಾಕ್ತೀವಿ. ಇದು ನೀವ್ ಎಲ್ಲಿ ಕಲ್ತಿದ್ದು? ಸುಷ್ಟಿಂದಲೇ ಕಲ್ತ್ಕೊಂಡು ಒಂದೊಂದು ತಿರುವಲ್ಲೂ ಕೂಡ ಹೋಟೆಲ್ಗಳು ಇದಾವೆ. ನಮ್ಮಂಗೆ ದೋಸೆ ಹಾಕ್ತಾರೆ. ಆ ದೋಸೆ ತಿಂದ್ಬಿಟ್ಟು ತಟ್ಟೆ ತೊಳೆದು ನಮ್ ತಲೆ ಮೇಲೆ ಸುರಿದೋಗ್ಬಿಟ್ರೆ ಇದ್ರಂತ ಅವಮರ್ಯಾದೆ ಇನ್ನೊಂದಿರಲ್ಲ. ಕಂಬಳ ಟ್ರೋಫಿ, ಇಡ್ಲಿ, ದೋಸೆ, ಕಾಫಿ, ಸುಳ್ಳು ಹೇಳಿದ್ರೆ ಒಳ್ಳೇದ್ರಪ್ಪ, ಲೈಫ್ ಸೇಫ್. ತಾನೇ ನಂಬರ್ ಚೆನ್ನಾಗದೇ ಇದ್ದಲ್ರಿ, ಚೆನ್ನಾಗಿದೆ ಮಾಡಿದ್ರೆ ಒಳಗಿದ್ದೀನಿ ಸರ್. ಇದಕ್ಕೆ ಯಾರ ಫಸ್ಟ್ ಬಂದ? ನೀವೇ ಫಸ್ಟ್ ಬಂದಿರೋದು. ಅದು ನಂಬರ್ 1 ನೀವೇ ಅಲ್ವಾ? ಒಬ್ಬರನ್ನ ಯಾವುದೇ ಕಾರಣಕ್ಕೂ ನಂಬರ್ ನನಗೆ ಓಟ್ ಕೊಡೋರು ಎಲ್ಲರೂ ಕೂಡ ನಾನು ನಿಮ್ಮ ಅಭಿಮಾನಿ. ದಯವಿಟ್ಟು ನಂಗೆ ಓಟ್ ಕೊಡಿ.